ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ನಮ್ಮ ಮನೆಗೆ ಬಿದ್ದಿರೋ ದೃಷ್ಟಿ ಎಲ್ಲ ನಾಶವಾಗಿ ಹೋಗ್ಲಿ. ಓ, ಹೊಸ ಮದ್ವೆ ಗಂಡು ಹೆಣ್ಣು. ಅಣ್ಣ ಅದಕ್ಕೆ ಅಲ್ಲೇ ನನ್ನ ತಂಗಿ ಗಂಡ ಬೈಕಲ್ ಬಂದವ್ರೆ. ಅಯ್ಯೋ ಭಗವಂತನೇ, ಈ ದೃಶ್ಯನ ನೋಡಕ್ಕೆ ನಂಗೆ 2 ಕಣ್ಣು ಸಾಲ್ತಿಲ್ಲ. ಹೂಮವ, ಅದಕ್ಕೆ ದೇವ್ರು ನನ್ಗೆ 2 ಕಣ್ ಕೊಟ್ಟಿದ್ದಾನೆ. ಈಗ 4 ಕಣ್ಣಿಂದ ಈ ದೃಶ್ಯನ ಕಣ್ ತುಂಬಿಕೊಳ್ಳೋಣ. ಶಿವಣ್ಣ, ಅದಕ್ಕೆ ಚೆನ್ನಾಗಿದ್ದೀರ? ಹೂಕಲ್ಲ ಸೀನಾ, ರಶ್ಮಿಗ್ ನಾನು ಅದಕ್ಕೆ ಆದ್ರೆ ನಿನಗ್ ನಾನು ಏನಾಗ್ಬೇಕು? ಅದನ್ನೆಲ್ಲ ಇನ್ನೊಂದು ದಿನ ಕುತ್ಕೊಂಡು ಮಾತಾಡೋಣ. ಅದು ಅಭ್ಯಾಸ ಅಲ್ವಾ, ಬಾಯಿಗೆ ಹಂಗೆ ಫ್ಲೋಲ್ ಬಂದ್ಬಿಡುತ್ತೆ. ಅಣ್ಣ, ಮನೆ ಹರಾಜಿಗೆ ಬಂದಿತ್ತು ಅಂತ ವಿಷಯ ಕೇಳಿ ನಂಗೆ ತುಂಬಾನೇ ಬೇಜಾರಾಯ್ತು. ನಾನು ಬರೋಣ ಅಂದ್ಕೊಂಡಿದ್ದೆ, ಆದ್ರೆ ಆಗ್ಲೇ ಇಲ್ಲ. ಯಾಕಣ್ಣ, ಯಾಕೆ ನಂಗೆ ಒಂದ್ ವಿಷಯನೂ ಹೇಳಲೇ ಇಲ್ಲ ನೀನು? ಅಯ್ಯೋ, ಅದೆಲ್ಲ ಮುಗ್ದೋಗಿರೋ ಕತೆ ಕಣವ. ಈಗ ಎಲ್ಲ ಸರಿ ಹೋಗೈತೆ. ಅದಕ್ಕೆ ನೋಡಿಲಿ, ಮನೆಗೆ ದೃಷ್ಟಿ ತೆಗ್ದಾಕಿದೀವಿ. ಈಗ ಯಾವ ತೊಂದರೆನೂ ಇಲ್ಲ. ಶಿವಣ್ಣ, ನಾನು ದುಡ್ಡು ಕದ್ದಿದ್ದಲ್ಲ ಅಂತ ನಿಮ್ಗೆಲ್ಲ ಗೊತ್ತಾಯ್ತಲ್ಲ, ಇವಾಗ ನನಗೆ ಸಮಾಧಾನ ಆಯ್ತು. ಏ ಸೀನಾ, ನೀನು ನಮ್ಮ ಮಾದಪ್ಪಣ್ಣನ ಮಗಕ್ಕಲ್ಲ, ನೀನೇನಂತ ನನಗೆ ಗೊತ್ತಿಲ್ವಾ? ನಾವ್ಯಾರುವೆ ನಿನ್ ಮ್ಯಾಕೆ ಅನುಮಾನನೇ ಪಡ್ಲಿಲ್ಲ. ಮಾವ, ಗಂಡು ಹೆಣ್ಣು ಹೊರಗಡೆ ನಿಂತ್ಕೊಂಡು ಮಾತಾಡಿಸಿದೀವಲ್ಲ. ಅಯ್ಯಯ್ಯೋ, ಬನ್ನಿ ಬನ್ನಿ ಬಾ ರಶ್ಮಿ. ನಮ್ ಸೀನನ್ ಮೇಲ್ ಬಿದ್ದಿರೋ ದೃಷ್ಟಿ, ನಮ್ ಗುಂಡು ಮೇಲ್ ಬಿದ್ದಿರೋ ದೃಷ್ಟಿ, ನಮ್ ಗುರು ಮೇಲ್ ಬಿದ್ದಿರೋ ಸೀನನ್ ದೃಷ್ಟಿ, ನಮ್ ಸೀನನ್ ಮೇಲ್ ಬಿದ್ದಿರೋ ನಮ್ ಗುಂಡು ದೃಷ್ಟಿ. ಎಲ್ರು ಕೆಟ್ಟ ದೃಷ್ಟಿನೂ ಹೋಗ್ಲಿ ಹೋಗ್ಲಿ ಹೋಗ್ಲಿ. ಅಣ್ಣ, ನಿಂಗೊಂದ್ ಇಸ್ಯ ಗೊತ್ತಾ? ನಮ್ ಸೀನಾ ಚಿಕ್ಕ ವಯಸ್ಸಿಂದನು ಅದ್ 7,000 ನಮ್ಮ ಮನೆಗ್ ಬಂದ್ ಹೋಗವ್ನೆ. ಆದ್ರೆ ಈ ಮನೆ ಅಳಿಯನಾಗಿ ಇದೇ ಮೊದಲನೇ ಕಿತ್ತ ಬರ್ತಿರೋದು. ಅಲ್ಲೇ ಅಷ್ಟೇ ಅಲ್ಲ ಅಣ್ಣ, ನಮ್ ಗುಂಡಕ್ಕ ಇಲ್ಲೇ ಇದ್ರು, ಕಾಲೇಜಿಗೆ ಹೋಗ್ ಬಂದಿದ್ರು, ಇಲ್ಲೇ ಓಡಾಡ್ತಾ ಇದ್ರು. ಮೊದ್ನೇ ಸತಿ ಮಾದಪ್ಪನ್ ಸೊಸೆಯಾಗಿ ಬರ್ತಾ ಇರೋದು. ಪರವಾಗಿಲ್ವೇ? ಚೆನ್ನಾಗಿ ಅನಲೈಸ್ ಮಾಡಿದೀರಾ. ಮತ್ತೆ ನಾವ್ ಯಾರನ್ನ ಆದ್ಮೀರ್ ಹೇಳು? ನನ್ನ ಆದ್ಮೀರು ನೋಡ್ದ ಮಾವ, ಹೆಂಗೆ ನನ್ ಗರ್ಲ್ಸು. ಏ ವೆರಿ ವೆರಿ ನೈಸ್. ಏನಣ್ಣ ಇಂಗ್ಲಿಷು ಅದಕ್ಕೆ ಹೇಳ್ಕೊಟ್ರಾ? ಏ ಇಲ್ ಕಣವಾ, ನಮ್ ಸರಿಗಮ ಪದಕ್ಕೆ ರಾಜೇಶ್ ಕೃಷ್ಣನ್ ಅವನಲ್ಲ, ಅವ್ರು ಹೇಳದ್ನೆಲ್ಲ ಕೇಳಿಸ್ಕೊಂಡು ಕಲ್ತ್ಕೊಂಡ್ಬಿಟ್ಟೆ. ಮೊದ್ಲು ಊಟ ಮಾಡ್ಬೇಕು, ಹಸ್ವಿಗೆ ತಲೆನೇ ಸುತ್ತುತ್ತಿದೆ. ಇವ್ರು ಬೇಗ ಒಳಗ್ ಕರಿಯದ್ ಬಿಟ್ಟು ಮಾತಾಡ್ತಿದಾರಲ್ಲಪ್ಪ. ಸರಿ ಸರಿ, ಒಳಗ್ ನಡೀರಿ ಹೋಗೋಣ. ಮೊದ್ಲು ಏನಾದ್ರೂ ತಿನ್ಕೋತೀನಿ, ಇವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ಎಲ್ರೂ ಖುಷಿ ಹಾಳಾಗತ್ತೆ. ನಾನ್ ಯಾರಿಗೂ ಹೇಳಲ್ಲಪ್ಪ. ಅಲ್ಲ, ನಮ್ ಗುಂಡು ಇಲ್ಲಿ ಕಾಣ್ತಿಲ್ವಲ್ಲ? ಅಡ್ಗೆ ಮನೆಗೆ ಹೋದ್ಲು ಅದಕ್ಕೆ. ನಮ್ ಗುಂಡು ಹೀಗೆಲ್ಲ ಮಾಡಲ್ವಲ್ಲ. ಎಲ್ರು ಇದ್ರು ಕಿಚನ್ಗೆ ಹೋಗಿದ್ದಾಳೆ ಅಂದ್ರೆ ಏನೋ ಸರಿ ಇಲ್ಲ ಅನ್ಸ್ತಿದೆ. ಅಡ್ಗೆ ಮಾಡ್ಕೊಂಡು ತಿನ್ನೋಣ ಅಂದ್ರೆ ಮನೇಲಿ ಯಾವ ಐಟಮೂ ಇಲ್ವಲ್ಲ. ಅಯ್ಯೋ ಮಾದಪ್ಪ, ಎಂಥ ಅನ್ಯಾಯ ಆಗೋಯ್ತು. ನನ್ನ ಗ್ರಹಚಾರಕ್ಕೆ ಒಂದು ಫೋನು ಬರ್ತಾ ಇಲ್ವಲ್ಲ ಶಿವು. ವಿಷಯ ಕೇಳಿ ಹೊಟ್ಟೆ ಕಿವುಚ್ದಂಗೆ ಆಗ್ತಾ ಇದೆ. ಅಯ್ಯೋ ಮಾದಪ್ಪಣ, ನೀನ್ ಯಾಕಣ ಹಂಗನ್ಕತ್ತೀಯ? ಮನ್ಸನೇ ತಪ್ಪು ಮಾಡ್ತೇನೆ ಅಂದ್ಮ್ಯಾಕೆ ಇದು ಮನ್ಸ ಮಾಡಿರೋ ವಸ್ತು, ಇದು ತಪ್ಪು ಮಾಡಕ್ಕಿಲ್ವೇ? ದೊಡ್ಡ ಮನ್ಸು ಶಿವು ನಿಂದು, ದೊಡ್ಡ ಮನ್ಸು. ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರೂ ಹೋಗ್ಲಿ ಬಿಡು.
ಅಲ್ಲ ಶಿವು, ನಿನಗೆ ಸಾಲ ಕೊಡ್ಸದ್ನಲ್ಲ, ಅವನು ನಿನಗೆ ಅನ್ಯಾಯ ಮಾಡಬೇಕು ಅಂತಾನೆ ನಿನ್ನನ್ನು ಕರೀತಿದ್ದ ಅನ್ಸತ್ತೆ. ನೀನು ಇಷ್ಟೆಲ್ಲ ನೋವಲ್ಲಿದ್ರೂ ನನ್ನ ಬಗ್ಗೆ ಒಂದು ಮಾತು ಕೂಡ ಆಡ್ತಿಲ್ವಲ್ಲ, ಆ ನಿನ್ನ ಒಳ್ಳೆ ಮನಸ್ಸಿಗೆ ಆ ದೇವ್ರು ನಿನ್ನನ್ನು ಕಾಪಾಡ್ತಾವನು. ಹೋಗ್ಲಿ ಬಿಡು, ಎಲ್ಲ ಸಮಸ್ಯೆನೂ ಬಗೆಹರಿತಲ್ಲ, ಅಷ್ಟು ಸಾಕು. ನೀನೇನೋ ಅಷ್ಟೇ ಸಾಕು ಅಂತೀಯ. ಅವತ್ ಮದ್ವೆ ಮನೇಲಿ ಎಲ್ರ ಮುಂದೆ ನಾಯಿ ಹೊಡೆದಂಗ್ ಹೊಡೆದ್ಬಿಟ್ಟೆ. ಈಗಾರ ಗೊತ್ತಾಯ್ತ ನಂಗೆ ಕಳ್ಳ ಅಲ್ಲ ಅಂತ. ಹೋಗ್ಲಿ ಬಿಡು ಸೀನಾ, ಅಲ್ಲ ಹಂಗಾಗಿದ್ದಕ್ಕೆ ಮಹಾಲಕ್ಷ್ಮಿ ತರ ಇರೋ ರಶ್ಮಿ ನಮ್ಮನೆ ಸೊಸೆಯಾಗಿ ಬಂದು ನಾವಿಬ್ರು ಬೀಗ್ರಾದ್ವಿ. ಈ ಮನೆಯಿಂದ ನಿನ್ನಂತ ಅವಿವೇಕಿ ನನ್ನ ಮಗನಿಗೆ ಹೆಣ್ಣು ಸಿಕ್ತು. ರಶ್ಮಿ ಕಾಲ್ಗುಣದಿಂದ ನಮ್ಮ ಮನೆ ಹೆಂಗ್ ಉದ್ಧಾರ ಆಯ್ತದೆ ನೋಡ್ತೀರಿ. ಹ್ಞೂ ಮಾದಪ್ಪ ಅಂಕಲ್, ನಮ್ ಗುಂಡಕ್ಕನ್ ಕಾಲ್ಗುಣದಿಂದ ನಮ್ ಸೀನಣ್ಣ ಏ ಸೀನಣ್ಣ ಅಲ್ಲ ಕಣವ, ಬಾವ ಬಾವ ಅನ್ನು. ಸಾರಿ, ನಮ್ ಸೀನಾ ಬಾವ ದೇವಸ್ಥಾನಕ್ಕೆಲ್ಲ ಹೋಗೋದ್ ಕಲ್ತಿದಾರಂತೆ. ಏನ್ಲಾ ದೇವಸ್ಥಾನಕ್ಕೆ ಹೋಗಿದ್ಯಾ? ನಿಜ ಏನ್ಲಾ? ಹೂ ಮಾದಪ್ಪಣ್ಣ, ಮಂಗಳಮ್ಮ ಹೇಳ್ತಿದ್ಲು ಮಾಕಳವನ್ ಗುಡಿ ಮುಂದೆ ಸೀನ ನೋಡ್ದಂಗಾಯ್ತು ಅಂತ. ಈ ನನ್ನ ಮಗ ಮಾಕಾಳವನ್ ದೇವಸ್ಥಾನಕ್ಕೆ ಹೋಗಿರೋದಕ್ಕೂ ಇವಾಗ ಲಿಂಕ್ ಆಯ್ತು. ಈ ನನ್ನ ಮಗ ಕದ್ದಿರೋ ಹಣನ ಅಲ್ಲಿಟ್ಬಿಟ್ಟು ಬಂದವನೆ, ಅದು ಪಾರುಗ್ ಸಿಕ್ಕೈತೆ. ಆದರೂ ನನ್ನ ಮಗಂಗೆ ಒಳ್ಳೆ ಬುದ್ಧಿ ಬಂತಲ್ಲ, ಅದಕ್ಕೂ ನಮ್ಮ ರಶ್ಮಿ ಕಾಲ್ಗುಣನೇ ಕಾರಣ. ಏನೋ ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಸಂತೋಷ. ನಿಠ ಮಾದಪ್ಪಣ. ಆದ್ರೂ ಆ ದಾಸೇಗೌಡರು ನನ್ನ ಮ್ಯಾಕ್ ಆಟೋನ್ ಸೇಡಿ ಯಾಕೆ ಇಟ್ಕೊಂಡವ್ರೆ ಅಂತ ನನಗೆ ಗೊತ್ತಾಯ್ತಿಲ್ಲ. ನನಗೂ ಅದೇ ಅನುಮಾನ ಶಿವು. ಇವತ್ತು ಬಿಟ್ಬಿಡು, ನಾಳೆಗೆ ಅವನ ಮನೆ ತವ ನಾನೇ ಹೋಗ್ತೀನಿ, ಏನು ಅಂತ ವಿಚಾರಿಸ್ತೀನಿ. ಅವನೇ ಮಾಡ್ತಾವನ ಅಥವಾ ಅವನ ಜೊತೆಗೆ ಯಾರಾದರೂ ಸೇರ್ಕೊಂಡವ್ರ ಎಲ್ಲ ತಿಳ್ಕೊಂಬತ್ತೀನಿ. ಏ ಹೋಗ್ಲಿ ಬಿಡು ಮಾದಪ್ಪಣ, ಅವ್ರವ್ರ ಪಾಪವ ಅವ್ರವ್ರೇ ತಿಂತಾರೆ. ಅಣ್ಣ, ನೀನ್ ಹಂತ ಹಂತವಾಗಿ ಬೆಳಿತಿದ್ಯಲ್ಲ, ಅದನ್ನ ನೋಡೋರ್ ಕೆಲವು ಕೆಟ್ಟ ಕಣ್ಗಳಿಗೆ ಆಗಕ್ಕಿಲ್ಲ. ಅಂತವ್ರ ಕತೆ ಎಲ್ಲ ಇದೆಯಾ? ನಮ್ ಮನೆ ನಾಶ ಮಾಡಕ್ ನೋಡ್ತಾರಲ್ಲ, ಅಂತವ್ರ ಮನೆ ಸರ್ವನಾಶ ಆಗೋಯ್ತದೆ. ನೋಡ್ತಿರು ಬಿಡ್ತೋನವ. ಅಲ್ಲ, ನಮಗ್ ಕೆಟ್ಟ ಬಯಸೋರ್ಗೆ ಆ ಮಾಕಳವ ಒಳ್ಳೆ ಬುದ್ಧಿ ಕೊಡ್ತಾಳೆ. ಅದನ್ನ ಬಿಟ್ಬಿಟ್ಟು ನಾವ್ ಅವ್ರ ಕೆಟ್ಟದ್ ಬಯಸಿದ್ರೆ ನಾವ್ಯಾಕೆ ನಮ್ ಬಾಯಿನ ಹೊಲ್ಸ್ ಮಾಡ್ಕೊಳಮ್ಮ? ಆ ನಮ್ಮವ್ವ ಮಾಕಳವ ಎಲ್ಲ ನೋಡ್ಕೊತಾಳೆ. ಎಲ್ರೂ ಇದ್ದೀವಿ, ಲೀಲಾನು ಇದ್ದಿದ್ರೆ ಬಹಳ ಚೆನ್ನಾಗಿರೋದು. ಅವನು ಬತ್ತಿನದ ಜೊತೆಗೆ ಹೊಂಟಿದ್ಲು. ಅಷ್ಟ್ರಲ್ಲಿ ನೀನ್ ಫೋನ್ ಮಾಡಿ ಬತ್ತೀನಿ ಅಂದಲ್ಲ, ಅದಕ್ಕೆ ನಾನು ಬರಲ್ಲ, ಅಡ್ಗೆ ಮಾಡ್ತೀನಿ ಅಂತ ಅಲ್ಲೇ ಉಳ್ಕೊಂಡ್ಲು. ಓಹೋ ಅವಳು ಮಾಡೋ ಅಡುಗೆ ಒಂದು ತುತ್ತು ಅವಳೇ ಬಾಯ್ಗಿಡಲ್ಲ, ಅದಕ್ಕೆ ಬಿಲ್ಡಪ್ ಬೇರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.